ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಪ್ರತಿಯೊಬ್ಬರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಈ ಸಮ್ಮರ್ಗೆ ನೋ ಫೌಂಡೇಶನ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ ವಿತ್ ಲಿಟಲ್ ಬಿಟ್ ಆಫ್ ಗ್ಲಾಮ್. ಹಾಗಾಗಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಆಲ್ರೆಡಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಇವಾಗ ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ಕಾಮ ಆಯುರ್ವೇದ ರೋಸ್ ವಾಟರ್. ಇದನ್ನು ಚೆನ್ನಾಗಿ ಸ್ಪ್ರಿಟ್ಸ್ ಮಾಡಿಕೊಂಡು ಈ ಥರ ಪ್ಯಾಟ್ ಮಾಡ್ಕೋತಾ ಇದ್ದೀನಿ ಸೊ ದಟ್ ಇದು ಡೀಪಾಗಿ ಪೆನಿಟ್ರೇಟ್ ಆಗಲಿ ಸ್ಕಿನ್ಗೆ ಅಂತ. ಅದಾದಮೇಲೆ ಮುಂದಿನ ಸ್ಟೆಪ್ ಬಂದು ನಾನಿಲ್ಲಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಸಮ್ಮರ್ಸ್ಗೆ ಸ್ವಲ್ಪ ಲಿಕ್ವಿಡ್ ಆಗಿರೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೂ ಚೆನ್ನಾಗಿ ಸ್ಕಿನ್ಗೆ ಅಬ್ಸಾರ್ಬು ಆಗಬೇಕು, ಹೈಡ್ರೇಟು ಆಗಬೇಕು, ಅಟ್ ದಿ ಸೇಮ್ ಟೈಮ್ ಹೆವಿ ಅನ್ನಿಸ್ಬಾರ್ದು. ಸೊ ಹಾಗಾಗಿ ನಾನು ಈ ಸ್ಟೆಪ್ನ ಫಾಲೋ ಮಾಡಾದಮೇಲೆ ಮುಂದಿನ ಸ್ಟೆಪ್ಗೆ ನಾನಿಲ್ಲಿ ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ ಫ್ರಮ್ ಲೋಟಸ್. ಆಲ್ ರೈಟ್, ಮುಂದಿನ ಸ್ಟೆಪ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಬಳಸಿರೋಂಥ ಎಲ್ಲ ಪ್ರಾಡಕ್ಟ್ಸ್ನು ನಿಮಗೆ ಅಮೆಝಾನಲ್ಲಿ 50 to 80% ಆಫರ್ ಸಿಗ್ತಾ ಇದೆ. ಈಗ ಸಮ್ಮರ್ ಸೇಲ್ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಅಮೇಝಿಂಗ್ ಡಿಸ್ಕೌಂಟ್ಸ್ ಜೊತೆಗೆ ನ್ಯೂ ಲಾಂಚಸ್ ಕೂಡ ಇದೆ. ಸೊ ಯು ಕ್ಯಾನ್ ಟ್ರೈ ಎನಿ ನ್ಯೂ ಪ್ರಾಡಕ್ಟ್ಸ್ ಅಥವಾ ಓಲ್ಡ್ ಪ್ರಾಡಕ್ಟ್ಸ್ನ ರೀಸ್ಟಾಕ್ ಮಾಡ್ಕೊಳ್ಳೋಕ್ಕೂ ಒಂದೊಳ್ಳೆ ಸಮಯ ಅಂತಲೇ ಹೇಳ್ಬೋದು. ಜೊತೆಗೆ ನಾನು ಬಳಸಿರೋಂಥ ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಸ್ಟ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯೂಶಲ್ ಆಗಿ ನಾನು ಮೆನ್ಷನ್ ಮಾಡೇ ಇರ್ತೀನಿ. ಸೊ ಡೋಂಟ್ ಮಿಸ್ ಔಟ್ ಆನ್ ದ್ಯಾಟ್. ಯು ಕ್ಯಾನ್ ಚೆಕ್ ಔಟ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ಮೋರ್ ಡೀಟೇಲ್ಸ್ ಅಂತ ಹೇಳ್ತಾ ಮುಂದಿನ ಸ್ಟೆಪ್ ಬಂದು ನಾನಿಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಲಾರಿಯಲ್. ಇದನ್ನು ಯೂಸ್ ಮಾಡಿಕೊಂಡು ನನ್ನ ಡಾರ್ಕ್ ಸರ್ಕಲ್ಸ್ಗೆ ಬ್ಲೆಮಿಷಸ್ಗೆ ಅಪ್ಲೈ ಮಾಡಿ ನಾನಿಲ್ಲಿ ಬ್ರಷಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಕನ್ಸೀಲರ್ ಬ್ರಷಿಂದ ಬ್ಲೆಂಡ್ ಮಾಡ್ಕೊಂಡಾಗ ನಮಗೆ ಕವರೇಜ್ ಕೂಡ ಜಾಸ್ತಿ ಸಿಗುತ್ತೆ, ಅಟ್ ದಿ ಸೇಮ್ ಟೈಮ್ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈ ಕನ್ಸಿಸ್ಟೆನ್ಸಿ ಏನಿದೆ ಕನ್ಸೀಲರ್ದು ಸ್ವಲ್ಪ ತಿಕ್ಕಾಗಿದೆ, ಹಾಗಾಗಿ ಒಂದು ಒಳ್ಳೆ ಕವರೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಏನೇನು ಮಿಕ್ಕಿರುತ್ತೆ ಅದನ್ನು ನಾನು ಫುಲ್ ಫೇಸ್ಗೆ ಜಸ್ಟ್ ಈ ಥರ ಡಸ್ಟ್ ಆಫ್ ಮಾಡ್ಕೋತೀನಿ. ನೌ ಟು ಸೆಟ್ ಮೈ ಕನ್ಸೀಲರ್ ಯೂಸಿಂಗ್ ದಿಸ್ ಕಾಂಪ್ಯಾಕ್ಟ್ ಪ್ಯಾಟಿಂಗ್ ಮೋಷನಲ್ಲಿ ಕಾಂಪ್ಯಾಕ್ಟ್ನ ಪ್ರೆಸ್ ಮಾಡಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈಗ ಬ್ಲಷ್ ಯೂಸ್ ಮಾಡಿಕೊಂಡು ನನ್ನ ಚೀಕ್ಸ್ ಮೇಲೆ ಮೂಗ್ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಸಮ್ಮರ್ ಮೇಕಪ್ ಅಂತ ಬಂದಾಗ ನಿಮಗೆ ಫೌಂಡೇಶನ್ ಬೇಕು ಅಂದರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಟಿಂಟೆಡ್ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಕನ್ಸೀಲರಿಂದಾನೇ ಎಷ್ಟು ಚೆನ್ನಾಗಿ ಕವರೇಜ್ ಕೊಡುತ್ತೆ ಅನ್ನೋದನ್ನು ತೋರಿಸೋಣ ಅಂದ್ಬಿಟ್ಟು ನಾನು ನಿಮಗೆ ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿರೋದು. ಸೊ ಇವಾಗ ನಾನು ಹೈಲೈಟರ್ ಯೂಸ್ ಮಾಡಿಕೊಂಡು ನನ್ನ ಹೈಯೆಸ್ಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಫುಲ್ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಪೌಡರ್ ಪ್ರಾಡಕ್ಟ್ಸ್ ಎಲ್ಲ ಮೆಲ್ಟ್ ಆದಮೇಲೆ ಈಗ ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋಸು ಅಷ್ಟೇ, ನಿಮಗೆ ತಿಕ್ಕಾಗಬೇಕು ಅಂದರೆ ತಿಕ್ಕಾಗಿ ಚೆನ್ನಾಗಿ ಫಿಲ್ ಮಾಡ್ಕೋಬೋದು, ಇಲ್ಲ ಅಂದರೆ ನ್ಯಾಚುರಲ್ ಫಿನಿಶಿಂಗ್ ಕೂಡ ನೀವು ಕೊಡ್ಬೋದು. ಇಟ್ಸ್ ಅಪ್ ಟು ಯು, ಅಕಾರ್ಡಿಂಗ್ ಟು ಯೋರ್ ಪ್ರಿಫರೆನ್ಸ್ ಅಂತಲೇ ಹೇಳ್ಬೋದು. ಬಟ್ ಟುಡೇ ನಾನಿಲ್ಲಿ ಸ್ವಲ್ಪ ತಿಕ್ಕಾಗೇ ಬೋಲ್ಡಾಗಿ ಫಿಲ್ ಮಾಡಿದ್ದೀನಿ. ಅದಾದಮೇಲೆ ವೈಟ್ ಐಲೈನರ್ ಯೂಸ್ ಮಾಡಿಕೊಂಡು ನನ್ನ ಔಟರ್ ಕಾರ್ನರ್ನ ವಿಂಗ್ ಮಾಡ್ತಾ ಇದ್ದೀನಿ. ಸೊ ಸಮ್ಮರ್ ಟೈಮ್ಗೆ ಒಂದು ಸ್ವಲ್ಪ ಪಾಪ್ ಆಫ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ನಿಮಗೆ ಈ ಒಂದು ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಸೊ ಐಲೈನರ್ ಅಪ್ಲೈ ಮಾಡಾದಮೇಲೆ ಈ ಥರ ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಅಪ್ಪರ್ ಹಾಗೂ ಬಾಟಮ್ ಲ್ಯಾಶಸ್ಗೆ. ನೀವಿಲ್ಲಿ ವೈಟ್ ಕಾಜಲ್ ಇಲ್ಲ ಅಂದ್ರೂ ಬೇರೆ ಕಾಜಲ್, ಕಲರ್ಫುಲ್ ಕಾಜಲ್ಸ್ನ ಯೂಸ್ ಮಾಡ್ಕೋಬೋದು. ಹಾಗೂ ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡಾದಮೇಲೆ ಕೊನೆ ಸ್ಟೆಪ್ ಬಂದು ಲಿಪ್ಸ್ಟಿಕ್. ನಾನಿಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬಟ್ ಇದು ನಮ್ಮ ಲಿಪ್ಸ್ನ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ, ಡ್ರೈ ಮಾಡೋದಿಲ್ಲ. ಮೋರ್ ಓವರ್ ಶೇಡ್ ನೋಡ್ಬೋದು ನೀವು, ಪ್ರತಿಯೊಂದು ಇಂಡಿಯನ್ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗೋವಂಥ ಶೇಡ್ ಇದು. ಎವ್ರಿ ಡೇ ಯೂಸ್ ಮಾಡೋಂಥ ಶೇಡ್ ಅಂತಲೇ ಹೇಳ್ಬೋದು. ಸೊ ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಇವತ್ತಿನ ಈ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ನಿಮ್ಮೆಲ್ಲರಿಗೂ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ ಮೇಕಪ್ ಲುಕ್ನ. And also you can switch with your eyeliner and lip shade anta helta. I'll see you guys in my next one super soon. Thank you all so much for watching. Namaskara ellargu.